ವೇಷಯಿತ್ವ ಅಂತ ಒಂದು ಪ್ರಯೋಗ. ಭಾಗವತದ 11ನೇ ಸ್ಕಂದದ 1ನೇ ಅಧ್ಯಾಯದ 14ನೇ ಶ್ಲೋಕ ಅದು. ವೇಷಯಿತ್ವ ಸ್ತ್ರೀವೇಷೈ, ಸಾಂಬನಿಗೆ ಸ್ತ್ರೀವೇಷವನ್ನು ತೊಡಿಸಿ ಅಂತ ಅದರ ಅರ್ಥ. ಧಾತು ಯಾವುದು ಅಂತ ಇದು ನಮಗೆ ಗೊತ್ತಾಗೋದಿಲ್ಲ ಈಗಿನ ಧಾತು ಪಾಠದಲ್ಲಿ. ಒಂದು ವೇಳೆ ವೇಷ ಅನ್ನುವ ಶಬ್ದದ ಮೇಲೆ ನಾಮಧಾತು ಏನಾದರೂ ಹೀಗೆ ಪ್ರಯುಕ್ತ ಆಗಿದೆಯೋ ಅದು ಇದ್ರೂ ಇರಬಹುದು. ವಿಷು ಅಥವಾ ವಿಷ ಸೇಚನೆ ಅನ್ನುವುದಂಥ ಧಾತು ಒಂದಿದೆ, ಅದರದ್ದು ಲಟ್ಲಕಾರ ವೇಷತೆ ಅಂತ ಆಗ್ತದೆ. ಅದರಿಂದಲೇ ವೇಷ ಅನ್ನುವ ಶಬ್ದ ಹುಟ್ಟಿದೆ ಅಂತ ವ್ಯಾಕರಣದಲ್ಲಿ ಕಂಡು ಬರ್ತದೆ. ಆ ವೇಷ ಅನ್ನೋ ಶಬ್ದ ಒಂದು ಬಾರಿ ಹುಟ್ಟಿದ್ದಾದ್ಮೇಲೆ ಅದರಿಂದ ಮುಂದೆ ವೇಷಯತಿ ಅಂತ ಈಗ ನಾಮಪದ ಆಗಿದೆಯೋ, ಅಥವಾ ವಿಷು ಸೇಚನೆ ಅಂತ ಏನು ಧಾತು ಇದೆ ಅದರದ್ದೇ ನಿಜಂತ ವೇಷಯತಿ ಅಂತ ಆಗ್ತದೆ. ನಿಜಂತ ತ್ವಾ ಪ್ರತ್ಯಯ ಇಲ್ಲಿ ಬಂದಿದೆಯೋ ಅದು ತೀರ್ಮಾನ ಆಗೋದಿಲ್ಲ. ಮತ್ತೆ ವಿಷು ಸೇಚನೆ ಅಂತ ಈಗೇನಿದೆಯಲ್ಲ, ಸೇಚನ ಅನ್ನೋ ಧಾತು ಈಗಿರ್ಬೋದು. ಪ್ರಾಚೀನ ಕಾಲದಲ್ಲಿ ಅದಕ್ಕೆ ತೊಡುವುದು ಅಂತ ಹೀಗೇನಾದ್ರು ಅರ್ಥ ಇತ್ತೇನೋ. ತೊಡುವುದು ಅನ್ನೋ ಅರ್ಥ ತಾನು ತೊಡುವುದು. ವಿಷತಿ ಅಂದರೆ ತಾನು ತೊಡುವುದು. ಇದು ಷಣ್ಮುಖ ಶಕಾರ, ಮೂರ್ಧನ್ಯ ಶಕಾರ ಇದು. ವೇಷಯತಿ ಅಂದರೆ ತೊಡಿಸುವುದು. ಹೀಗೊಂದು ಅರ್ಥ ಇದ್ದಿರಬಹುದು ಅಂತ ಕಾಣಿಸ್ತದೆ. ಅದರಿಂದ ವಿಷ ಧಾರಣೆ ಅಂತ ಹೀಗೆ ಪ್ರಾಚೀನ ಕಾಲದಲ್ಲಿ ಧಾತು ಇದ್ದಿರಬಹುದು ಅಂತ ಊಹೆ ಮಾಡಬಹುದಾಗಿದೆ.